ಎದ್ದೇಳಬೇಕು. ಜೀವನದೊಳಗಡೆ ಏನಾದರೂ ಒಂದು ಶಕ್ತಿಯನ್ನು ನೋಡಬೇಕಾದರೆ ಬಸವಣ್ಣನವರ ಹತ್ತಿರ ಹೋಗಬೇಕು. ಬಸವಣ್ಣನವರ ವಚನಗಳನ್ನು ನೋಡಬೇಕು. 280 ಕೋಟಿ ವಚನಗಳು. ಪ್ರಭುದೇವರು ಎಂತಹ ವಚನ, ಸತ್ಯಕ್ಕನ ಎಂತಹ ವಚನ, ಸಿದ್ದರಾಮೇಶ್ವರರ ವಚನ, ಅಫ್ಘಾನಿ ಸೂಫಿ ಸಂತ ಮರಳುಶಂಕರ ದೇವರ ವಚನ ಎಲ್ಲವೂ ಬರೆದಿದ್ದು ಅನುಭವ ಮಂಟಪದಲ್ಲಿ, ಕ್ರಾಂತಿಯಾಗಿದ್ದು ಅನುಭವ ಮಂಟಪದಲ್ಲಿ. ಬಸವಣ್ಣನವರನ್ನು ಓಡಿಸಿದವರು ಕ್ರೈಸ್ತರಲ್ಲ. ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಇಸ್ಲಾಂ ಧರ್ಮದವರಲ್ಲ. ಈ ಕಲ್ಯಾಣದಿಂದ ಬಸವಣ್ಣನವರನ್ನು ಓಡಿಸಿದವರು ಈ ಕಲ್ಯಾಣದಿಂದ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂತಹ ಸನಾತನವಾದಿಗಳು, ಸಂಪ್ರದಾಯವಾದಿಗಳು, ಜಾತಿವಾದಿಗಳು ಕಲ್ಯಾಣದಿಂದ ಬಿಟ್ಟು ಬಸವಣ್ಣನವರನ್ನು ಓಡಿಸಿದ್ರು ಅನ್ನತಕ್ಕಂಥದ್ದನ್ನು ತಿಳಿಬೇಕು. ಕಲ್ಯಾಣದ ಜನರಿಗೆ ಕಣ್ಣೀರು ಬರಬಾರ್ದು, ರಕ್ತ ಬರಬೇಕು. ಇಲ್ಲಿ ನೀವು ಮನುಷ್ಯರು ಅಂತಿದ್ರೆ ಯಾಕೆ ಇಷ್ಟ ಅಭಿಮಾನದಿಂದ ಹೇಳ್ತೀನಿ ಅಂದ್ರ, ಯಾಕಾಗಿ ಬಸವಣ್ಣನವರು ಬಂದರು ಅನ್ನೋದನ್ನು ನಮಗೆ ಯಾರಿಗೂ ಗೊತ್ತಿಲ್ಲ. ಪ್ರಾರಂಭ ಆಗುವುದೇ ಅತ್ತೆಯನ್ನು ನೋಡಿದ ಕೂಡಲೇ. ಗಂಡ ಸತ್ತಾಗ ತಲೆಬೋಳಿಸುವ ಹೆಣ್ಣು ಮಗಳು, ಮುಟ್ಟಾದಂತಹ ಹೆಣ್ಣು ಮಗಳು, ಧರ್ಮಕ್ಕೆ ಬಾಹಿರವಾದಂತಹ ಹೆಣ್ಣು ಮಗಳು, ಊರ ಹೊರಗಿರುವ ಹೊಲೆಯರ ಧರ್ಮಕ್ಕೆ ಬಾಹಿರವಾದವರು, ಕಲ್ಲು ದೇವರಿಗೆ ಮೃಷ್ಟಾನ್ನ, ಜೀವಂತ ದೇವರಿಗೆ ತಂಗಳ ಅನ್ನ. ಯಾವುದು ಧರ್ಮ ನಿನ್ನದು? ಯಾವುದು ನಿನ್ನ ಧರ್ಮ? ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ. ಇದಾವ ಪರಿಯಲ್ಲಿ ಕಾಡಿತ್ತು ಮಾಯೆ. ನಾನು ಇಷ್ಟು ಜೋಶಾಗಿ ಇಷ್ಟು ನೊಂದು ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಆ ಸಮಾಜದಲ್ಲಿ ಹುಟ್ಟಿದ್ದೇನೆ. ನನಗೆ ಗೊತ್ತು, ವೇದ ಗೊತ್ತು, ಆಗಮ ಗೊತ್ತು, ಪುರಾಣ ಗೊತ್ತು, ಗುಡಿ ಗೊತ್ತು, ಗುಂಡಾರ ಗೊತ್ತು, ಕಲ್ಲು ದೇವರು ಅಂತ ಗೊತ್ತು, ಮೋಸ ಮಾಡೋದು ಗೊತ್ತು. ನನ್ನಂಥ ಬುದ್ಧಿವಂತ ಸ್ವಾಮೀಜಿ ಬೇಕಾದಷ್ಟು ಗುಡಿ ಕಟ್ಟಿ ಬದುಕಬಹುದು, ಆದರೆ ಆ ಕೆಲಸಕ್ಕೆ ನಾನು ಹೋಗಲಿಲ್ಲ. ಕಾರಣ, ಈ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಮಾನತೆಯ ಧರ್ಮ, ಪ್ರತಿಯೊಬ್ಬರಿಗೆ ಆತ್ಮಕ್ಕೆ ಶಾಂತಿ ಸಿಗುವ ಧರ್ಮ ಇದ್ದರೆ ಅದು ಕೇವಲ ಶರಣ ಧರ್ಮ ಮತ್ತು ಬಸವ ಧರ್ಮ. ಇದರ ಅಭಿಮಾನ ಇರಬೇಕು ನಮಗೆಲ್ಲರಿಗೂ. ಒಬ್ಬರಿಬ್ಬರಿಗಲ್ಲ ಅದು, ಒಬ್ಬ ಇಬ್ಬರಿಗಲ್ಲ ಧರ್ಮ ಅದು. ಯಾರನ್ನ ಕರೆದ ಬಸವಣ್ಣ? ಯಾರ ಮನೆಯಲ್ಲಿ ಹೋದ? ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಎಲ್ಲ ಪುರಾತನರ ಮನೆಯಲ್ಲಿ ಬೇಡಿದೆ. ಎನ್ನ ಭಕ್ತಿ ಪಾತ್ರೆ ತುಂಬಿತ್ತು ನೋಡ. ನನಗೊಂದೊಂದು ಸಲ ಬಸವಣ್ಣ ನೆನೆಸ್ಕೊಂಡ್ರೆ ನೋವು ಆಗ್ತದ್ರಿ. ಈ ಕರ್ನಾಟಕದಲ್ಲಿ ಬಸವಣ್ಣನ ಮರ್ತು ಬಿಟ್ರಲ್ಲ ಅಂತ. ಏನು ಬಸವಣ್ಣನ ಜಯಂತಿ ಬಂದರೆ 4 ಜನ ಇರೋದಿಲ್ಲ. ಸ್ವಾಮಿ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಯಾವುದು ಬೇಡ ಅಂದ ಬಸವಣ್ಣ ಅದನ್ನೆಲ್ಲನೂ ನಾವು ಪುನಃ ತಂದು ಒಳಗಡೆ ಇಟ್ಟುಕೊಂಡು, ಯಾವುದನ್ನ ಮುಂದೆ ಬಾಗಿಲಿಂದ ಹೊರಗೆ ಹಾಕಿರೋದನ್ನೆಲ್ಲವನ್ನ ಈಚಲ ಬಾಗಿಲಿಂದ ತೆಗೆದುಕೊಂಡು ಬಂದು ನಾವು ಈ ಜಗತ್ತಿನಲ್ಲಿ, ಈ ದೇಶಗಳಿಂದ ಓಡಿಸಿರ್ತಕ್ಕಂಥ ಬೌದ್ಧ ಧರ್ಮ, ಈ ದೇಶವನ್ನು ಬಿಟ್ಟು ತೊಲಗಿಸಬೇಕು ಅನ್ನತಕ್ಕಂಥ ಸನಾತನವಾದಿಗಳ ಕೈಯಲ್ಲಿ ಸಿಕ್ಕಿರ್ತಕ್ಕಂಥ ಬೌದ್ಧ ಧರ್ಮ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಬಂತು. ಮೆಕ್ಕಾದಲ್ಲಿ ಹುಟ್ಟಿರ್ತಕ್ಕಂಥ ಧರ್ಮ ಇಡೀ ಜಗತ್ತಿನಲ್ಲಿ 280 ಕೋಟಿ ಸಮುದಾಯವನ್ನು ತೆಕ್ಕೆಯಲ್ಲಿ ಇಟ್ಟುಕೊಳ್ತು. ಕ್ರೈಸ್ತ ಧರ್ಮ ಇಟ್ಟುಕೊಳ್ತು. 400 ವರ್ಷದ ಸಿಖ್ ಧರ್ಮ ತನ್ನ ತೆಕ್ಕೆಯಲ್ಲಿ ಇಟ್ಟುಕೊಳ್ತು. 900 ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ ಸಮಾನತೆ, ಸಮದರ್ಶನ, ಜಾತ್ಯಾತೀತ, ಲಿಂಗಭೇದವಿಲ್ಲ, ಯೋಗ, ಅಷ್ಟಾವರಣ, ಶತಸ್ಥಳ, ಸದಾಚಾರ, ಶಿವಾಚಾರ, ಘನಾಚಾರ, ಸೋಷಿಯಲ್ ಈಕ್ವಾಲಿಟಿ, ಹೆಣ್ಣು ಗಂಡು ಅನ್ನತಕ್ಕಂಥ ತಾರತಮ್ಯವಿಲ್ಲ, ಮುಟ್ಟು ಮೈಲಿಗೆಗಳಿಲ್ಲ, ಪಂಚಸೂತಕಗಳಿಲ್ಲ, ಮೂಢನಂಬಿಕೆಗಳಿಲ್ಲ, ಅಂಧಾನುಕರಣೆ ಇಲ್ಲ, ಅಂಧಶ್ರದ್ಧೆ ಇಲ್ಲ, ದೇಹವೇ ದೇಗುಲ, ಕಾಯಕವೇ ಕೈಲಾಸ ಅನ್ನತಕ್ಕಂಥ ಧರ್ಮ ಇನ್ನು ಕರ್ನಾಟಕ ಬಿಟ್ಟು ಹೋಗಲಿಲ್ಲ. ಏನು ದುರ್ದೈವ ಅನ್ನತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಏನು ಮಾಡ್ತಾ ಇದ್ದೇವೆ ನಾವು? ಎಲ್ಲಿದ್ದೇವೆ ಸ್ವಾಮಿ? ಇವತ್ತಿಗೂ ಬಸವಣ್ಣನ ಒಪ್ಪಲಾರದ ಬೇರೆಯವರು ಒಪ್ಪಬಹುದು, ಈ ಲಿಂಗಾಯತರೇ ಒಪ್ಪೋದಿಲ್ಲ. ಭಾಳ ತ್ರಾಸು ಇವ್ರನ್ನ ಎಳ್ಕೊಂಡು ಬರೋದು. ಇವ್ರನ್ನ ಎಳ್ಕೊಂಡು ಬರೋದು ಅಂದ್ರೆ ಭಾಳ ತ್ರಾಸು. ಹೆಂಗ್ರಿ ಅದಂಗ್ರಿ ಹಾ? ನಾಗಪ್ಪ ದೇವ್ರಾಗ್ತಾನೆ ಇಲ್ಲ ನಿಮಗೆ? ಪಂಚಮಿ ದಿವಸ ಹಾಲು ಎರಿತೀರಲ್ಲೋ? ಎರಿತೀರಿ. ನಾಗಪ್ಪನ ದೇವ್ರನ್ನ ನಂಬಿದಿರ ಇಲ್ರವ? ನಂಬಿದ್ರಿ. ಆ ದೇವರು ನಾಗಪ್ಪ ಅಂತ ನಂಬುದ ಮ್ಯಾಗ ಅವ ಕಚ್ಚಿದ ಮೇಲೆ ಹಾಸ್ಪಿಟ್ಲಿಗೆ ಹೋಗ್ಬಾರ್ದು, ದೇವ್ರ ಕಚ್ಚನಂತ ಸಾಯ್ಬೇಕು. ಹೇಳ್ರಿ
ಹೇಳ್ರಿ ನಿಮಗೆ ನಾಚಿಕೆ ಆಗಬೇಕು. 21ನೇ ಶತಮಾನದಲ್ಲೂ ನಾಗರಪ್ಪನ ದೇವರು ಅಂತ ನಂಬಿಸ್ತಾ ಇದ್ದಾರೆ. ಒಂದು ಕ್ಷುದ್ರ ಜಂತು, ಒಂದು ಹಾವು ನಿಮ್ಮನ್ನು ಎದುರಿಸ್ತದ? ನಿಮ್ಮನ್ನು ಎದುರಿಸ್ತೋ ಇಲ್ಲ? ಇನ್ನೂ ಎದುರ್ತಿರಲ್ಲ. ಏನು ಪಂಚಮಿ ಬಂದ ಕೂಡಲೇ ಹಾಲು ಹಾಕೋದೆ, ನಮ್ಮ ಊರ ಪಾಲು, ನಮ್ಮ ಅಪ್ಪನ ಪಾಲು, ನಮ್ಮ ಅಜ್ಜಿ ಪಾಲು, ಎಲ್ಲರ ಪಾಲು ಮಣ್ಣಾಗ ಮಂಡ ಪಾಲು. ಒಂದು ಹಾವು ನಿಮ್ಮನ್ನು ಎದುರಿಸ್ತದ. ಇನ್ನು ಒಂದು ಹಾವು ಹಿಂಗೆ ಕಚ್ಚಿದ್ರೆ ಮತ್ತೆ ದೇವ್ರ ಕಚ್ಚಾನ ಅಂತ ಸುಮ್ಮನೆ ಸಾಯ್ಬೇಕು. ದೇವ್ರ ಕಚ್ಚಂದ್ರ ಇವತ್ತು ನಿಮ್ಮ ಮನೆಗೆ ಹಾವು ಬರ್ತದ. ಇವತ್ತು ಪ್ರವಚನ ಆದ್ಮೇಲೆ ಎಲ್ಲರ ಮನೆಗೆ ಬರ್ತದ. ನಾನು ಪ್ರವಚನ ಆದ್ಮೇಲೆ ಬರೋದೇವಲ್ಲ, ಗೊತ್ತಿಲ್ದಂಗೆ ಕಚ್ಚಕತ್ತೈತದು. ಇವತ್ತು ನಿಮ್ಮ ಮನೆಗೆ ಹಾವು ಬಂದದು. ಈ ಹಾವು ಬಂದ ಕೂಡಲೇ ಏನು ಮಾಡೋದು? ಅಪ್ಪರು ಪ್ರವಚನ ಪವಾಡಕ್ಕೆ ನಮ್ಮ ಮನೆಗೆ ಹಾವು ಬಂದದಂತ ಎಸ್ ಕಮಾನ್ ವೆಲ್ಕಮ್ ಅನ್ನೋದು. ಅದನ್ನು ಕರ್ಕೊಂಡು ಹೋಗಿ ಮಂಚದ ಮೇಲೆ ಮಲಗಿಸಿ ಒಂದು ಚಲೋ ಬೆಡ್ಶೀಟ್ ಹಾಕಿ ಮುಚ್ಚಿ ಧೂಪ ಹಾಕಿ ಅವ ದೇವ್ರ ಮೇಲೆ ಮಲಗಿರ್ತಾನೆ, ಕೆಳಗೆ ನೀವು ಮಲ್ಕೊಳ್ಬೇಕು ತಾಕತ್ತಿದ್ದು. ಇನ್ನು ನಿಮಗೆ ಹಾವು ದೇವರು ಅದರಿಂದ ಭಯದಿಂದ ಬರೋಕ್ಕಾಗೋದಿಲ್ಲ ಅಂದರೆ ಎಂತಹ ಧರ್ಮವನ್ನು ಬೋಧನೆ ಮಾಡಿರ್ಬೋದು ಈ ಸೃಷ್ಟಿಯೊಳಗೆ. ನಿಮ್ಮನ್ನು ಯಾವ ರೀತಿಯ ಭಯದ ವಾತಾವರಣದಲ್ಲಿ ಮತೀಯವಾದಿಗಳು, ಪುರೋಹಿತ ಶಾಹಿಗಳು ನಿಮ್ಮನ್ನು ಇಟ್ಟಿರ್ಬೋದು. ಈ ಹಾವನ್ನು ಬಂಡವಾಳವಾಗಿ ಮಾಡಿಕೊಂಡು ಬದುಕ್ತಿರ್ತಕ್ಕಂತಹ ಜನಾಂಗದ ವಿರುದ್ಧ ಹೋರಾಟ ಮಾಡಿದವರು. ಈ ವಚನನೇ ಸಾಕು. ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರೆಯ, ದಿಟದ ನಾಗರ ಕಂಡರೆ ಕೊಲ್ಲೆಂಬರೆಯ, ಉಂಬುವ ಜಂಗಮ ಬಂದರೆ ನಡೆ ಎಂಬರೆಯ, ಉಣ್ಣದ ಲಿಂಗಕ್ಕೆ ಬೋರವ ನಿಡಿ ಎಂಬರೆಯ, ನಮ್ಮ ಕೂಡಲ ಸಂಗದ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆ ಅಂತ ಪರಯ್ಯ. ಐ ಆಮ್ ಪ್ರೋಗ್ರೆಸಿವ್, ಐ ಆಮ್ MBBS, ಐ ಆಮ್ BE, ನಾನು UGC ಸ್ಕೇಲ್ ತಗೊಳ್ತೀನಿ, ನಾನು ಊರ್ಗೌಡ. ಆದರೆ ಕ್ಷುದ್ರ ಜಂತು ಹಾವನ್ನು ಪೂಜೆ ಮಾಡೋ ಮನುಷ್ಯ ಯಾರು? ನಾನು. ನನ್ನ ಬುದ್ಧಿ, ನನ್ನ ಮತಿ, ಇದು ನನ್ನ ಸಂಪ್ರದಾಯ. ವಾ ಸ್ವಾಮಿ, 900 ವರ್ಷದ ಹಿಂದೆ ಒಂದು ಹಾವು ದೇವರಲ್ಲ ಅಂದ. ಈಗಲೂ ಅದಕ್ಕೆ ನೋಡಬೇಕು. ಏನು ಅಬಾಬಾಬಾಬಾಬಾಬಾ. ನಿಮಗೆ ಕರುಣೆ ಇದ್ರೆ ಒಂದು ಸಾಲು ಬರದಾನ, ಉಂಬುವ ಜಂಗಮ ಬಂದರೆ ನಡೆ ಎಂಬರಯ್ಯ. ಹಸಿದವನಿಗೆ ಒಂದು ತುತ್ತು ಅನ್ನ ಹಾಕುವ ಧೈರ್ಯವಿಲ್ಲದವರು ನೀವು ಕಲ್ಲನಾಗರ ಮೇಲೆ ಹಾಲೆರಿತೀರಲ್ಲಪ್ಪ. ಯಾವುದು ನಿಮ್ಮ ಧರ್ಮ? ನಾಗರಕ್ಕೆ ಹಾಲು ಹೆರೆದು ಈ ಕಡೆ ಬರ್ತೀರಿ, ಊರ್ ನಾಯಿ ಹೋಗಿ ಕಾಲೆತ್ತು ಒಯ್ತವ ಸಾಲ ಹೆಚ್ಚು. ಇವರು ಏನ್ ನಮ್ಮ ಹೆಣ್ಮಕ್ಳು ಹಾಕಿದೆ. ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ಮಡಿ ಅಂದ ಬಸವಣ್ಣ. ನಿರ್ಮಲವಾದ ಮನಸ್ಸೆ ಮಡಿ ಉಳಿದಿದ್ದಲ್ಲ ಕಾಲ್ಮಡಿ. ಬಸವಣ್ಣನ ಧರ್ಮ ಇದೆಯಲ್ರಿ, ದ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್. ಬಸವಣ್ಣನ ಧರ್ಮ ಅಂತರ್ಗತವಾದಂತಹ ಎಲ್ಲ ವಿಚಾರಧಾರೆಗಳನ್ನು ಸ್ಪಷ್ಟೀಕರಣ ಮಾಡಿಕೊಳ್ಳುವುದು. ಬೌದ್ಧ ಧರ್ಮ ಶಾಂತಿಯನ್ನು ಬೋಧನೆ ಮಾಡ್ತು, ಬಸವಣ್ಣ ವಿಚಾರ ಧರ್ಮವನ್ನು ಬೋಧನೆ. ವಿಚಾರಕ್ಕಿಂತ ಮಿಗಿಲಾದುದಿಲ್ಲ. ಎನ್ನ ಮತಿಗೆ ಮಂಗಳವನಿತ್ತುರಾಗಲೆಂಬೇಗ ಕೃಪೆಯಾಗು ಗುರುವೇ. ಏನು ಬಸವಣ್ಣ ಮಾತಾಡಿದ್ರು, ಏನು ಮಾತಾಡಿದ್ರು, ಒಂದೊಂದು ಸಾಲು